ಕ್ಷೇತ್ರದ ಸಾಧಕರು ಶ್ರೀ ಮಹಾದೇವಪ್ಪ ದಿದ್ದಿಗೆ, ಮಣ್ಣು ಪುನರುಜ್ಜೀವನ ಸಲಹೆಗಾರರು, ಮೈಕ್ರೋಬಿ ಫೌಂಡೇಶನ್ ಜಿಲ್ಲಾ ಸಂಚಾಲಕರು, ದಾವಣಗೆರೆ ಜಿಲ್ಲೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ದಿದ್ದಿಗೆ ಗ್ರಾಮದ ಮಹಾದೇವಪ್ಪ ದಿದ್ದಿಗೆ ಪದವಿ ಮುಗಿಸಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರು. ಬಳಿಕ ಬಹುರಾಷ್ಟ್ರೀಯ ಕಂಪನಿ ಉದ್ಯೋಗದಲ್ಲಿದ್ದರು. ಆದರೆ ಕೃಷಿಯ ಸೆಳೆತವು ಉದ್ಯೋಗ ಬಿಡಿಸಿತು. ಆದರೆ ರೈತರು ಹೆಚ್ಚು ಇಳುವರಿ ಆಸೆಯಿಂದ ಮಿತಿಮೀರಿದ ರಾಸಾಯನಿಕ ಬಳಕೆ ನೋಡಿ ಕಳವಳಗೊಂಡ್ರು. ರಾಸಾಯನಿಕ ಮುಕ್ತ ಸಾವಯವ ಕೃಷಿ ಪ್ರಚಾರದಲ್ಲಿ ತೊಡಗಿಸಿಕೊಂಡ ಮಹಾದೇವಪ್ಪ ದಿದ್ದಿಗೆ ಅವರೀಗ ಸಾವಯವ ಕೃಷಿ ಕುರಿತ ಜಾಗೃತಿ ಮೂಡಿಸಲು 8 ವರ್ಷದಿಂದ 4 ಲಕ್ಷ ಕಿಲೋಮೀಟರ್ಗೂ ಹೆಚ್ಚು ಪ್ರಯಾಣಿಸಿದ್ದಾರೆ. ಸುಸ್ಥಿರ ತೋಟಗಾರಿಕೆ, ಸಮಗ್ರ ಬೆಳೆ ಪದ್ಧತಿ, ಮಣ್ಣಿನ ಉಳಿವು ಹೇಗೆ ಅನ್ನೋದನ್ನ ಉಚಿತವಾಗಿ ರೈತರಿಗೆ ಹೇಳಿಕೊಡ್ತಿದ್ದಾರೆ. ಮೈಕ್ರೋಬಿ ಫೌಂಡೇಶನ್ ಜಿಲ್ಲಾ ಸಂಚಾಲಕರಾಗಿರುವ ಮಹಾದೇವಪ್ಪ ದಿದ್ದಿಗೆ ಅವರು ಸಾವಯವ ಕೃಷಿ ಪದ್ಧತಿಯಲ್ಲಿ ತಮ್ಮ ತೋಟ ಅಭಿವೃದ್ಧಿ ಮಾಡಿದ್ದಾರೆ. ಅಡಿಕೆ, ತೆಂಗು, ವಿವಿಧ ಹಣ್ಣಿನ ಗಿಡಗಳು, ದೀರ್ಘಾವಧಿ, ಅಲ್ಪಾವಧಿ ಬೆಳೆಗಳನ್ನ ರಾಸಾಯನಿಕ ಮುಕ್ತವಾಗಿ ಬೆಳೆಯುತ್ತಿದ್ದಾರೆ. ಮಹಾದೇವಪ್ಪ ದಿದ್ದಿಗೆ ಅವರು ದಾವಣಗೆರೆಯಲ್ಲಿ 2 ಬಾರಿ ಹಾಗೂ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯಲ್ಲಿ ರಾಜ್ಯ ಮಟ್ಟದ ಕೃಷಿ ಮೇಳವನ್ನು ಆಯೋಜಿಸಿ ರೈತರಿಗೆ ನೆರವಾಗಿದ್ದಾರೆ. ಮಣ್ಣಿನ ಸುಸ್ಥಿರತೆ ಅಂದರೇನು, ಆ ಬೆಳೆ ಪದ್ಧತಿ ಯಾಕೆ ಅಳವಡಿಸಬೇಕು, ಮಳೆ ನೀರು ಮಣ್ಣಿನಲ್ಲಿ ಇಂಗಿಸುವುದು ಹೇಗೆ, ರೈತರ ತೋಟದಲ್ಲಿ ಬದಲಾವಣೆ ಮಾಡಿ ಮಣ್ಣು ಉಳಿಸಿದ್ರೆ, ಅದರ ಸುಸ್ಥಿರ ಕಾಪಾಡಿದ್ರೆ ನಮ್ಮ ಕುಟುಂಬ, ನಮ್ಮ ಊರು ಹೇಗೆ ಸ್ಥಿರವಾಗಿ ಆರೋಗ್ಯಕರವಾಗಿರುತ್ತೆ ಎಂಬುದನ್ನ ತಿಳಿ ಹೇಳುವ ಇವರ ಕಾರ್ಯಕ್ಕೆ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮಣ್ಣಿನ ಆರೋಗ್ಯ ಕಾಪಾಡಿದ್ರೆ ವಿಷಮುಕ್ತ ಕೃಷಿ 100ಕ್ಕೆ 100ರಷ್ಟು ಸಾಧ್ಯ ಎಂಬ ಸಂದೇಶ ಸಾರುತ್ತಿರುವ ಸಾವಯವ ಯಾತ್ರಿಕನಿಗೆ ನಮ್ಮದೊಂದು ಸಲಾಂ. ಸುವರ್ಣ ನ್ಯೂಸ್ ಕನ್ನಡಪ್ರಭ ವತಿಯಿಂದ ಈ ಪ್ರಶಸ್ತಿಗೆ ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ 2 ಸಂಸ್ಥೆಗಳಿಗೂ ಕೂಡ ನಮ್ಮ ಕುಟುಂಬದ ವತಿಯಿಂದ, ರೈತರ ವತಿಯಿಂದ ಧನ್ಯವಾದಗಳು. ಇವತ್ತು ಮಣ್ಣಿನ ಆರೋಗ್ಯ ಅಂತಕ್ಕಂಥದ್ದು ತುಂಬ ಕ್ಷೀಣಿಸಿದೆ. ಮಣ್ಣಿನ ಆರೋಗ್ಯ ಕ್ಷೀಣಿಸಿರೋದ್ರಿಂದ ಇವತ್ತು ಸಾಕಷ್ಟು ರೋಗಗಳನ್ನ ನಾವು ಸಮಾಜದಲ್ಲಿ ಕಾಣ್ಬೋದು. ಮಣ್ಣು ಪುನರುತ್ಪಾದನೆಗೊಂಡ್ರೆ ಆ ಉತ್ಕೃಷ್ಟವಾಗಿಂತ ಮಣ್ಣಿನಿಂದ ಬರ್ತಕ್ಕಂಥ ಆಹಾರ ಉತ್ಕೃಷ್ಟವಾಗಿರುತ್ತೆ. ತಿಂದಿರ್ತಕ್ಕಂಥ ವ್ಯಕ್ತಿ ಅಥವಾ ಸಮಾಜ ಆರೋಗ್ಯಯುತವಾಗಿರುತ್ತೆ ಅಂತಕ್ಕಂಥದ್ದು ನಮ್ಮ ವಿಚಾರ. ದಯಮಾಡಿ ರೈತ ಬಾಂಧವರು ಹಾಗೂ ನಮ್ಮ ಸರ್ಕಾರ ರೈತನ್ನ ಮೇಲೆತ್ತಕ್ಕಂಥ ಕೆಲಸ ಮಾಡಲಿ ಅಂತಕ್ಕಂಥದ್ದು, ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಸಂಶೋಧನೆ ಮಣ್ಣಿನ ಬಗ್ಗೆ ನಡೀಲಿ. ಮಣ್ಣಿಗೆ ವಿಷ ಹಾಕೋದನ್ನು ನಿಲ್ಲಿಸಿದರೆ ಕ್ಯಾನ್ಸರನ್ನು ನಾವು ಅವಾಯ್ಡ್ ಮಾಡ್ಬೋದು, ಆಸ್ಪತ್ರೆ ಖರ್ಚುಗಳನ್ನು ಕಡಿಮೆ ಮಾಡ್ಬೋದು ಅಂತಕ್ಕಂಥದ್ದು ನಮ್ಮ ವಿಚಾರ.